ಸಾಕ್ಷಿಯನ್ನು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ನಾನು ಸುಮಾರು 17 ಶೂ ಮತ್ತು ಸಾಕ್ಷಿಯನ್ನು ಕೊಡ್ತಕ್ಕಂಥದ್ದನ್ನ ಸರ್ಕಾರದಿಂದಲೇ ಮಾಡಬೇಕು. ಅದನ್ನ ನಾನು ಮುಖ್ಯಮಂತ್ರಿ ಆಗಿರುವಾಗ ಮಾಡಿಕೊಂಡಿರ್ತಕ್ಕಂಥದ್ದು ಈಗಲೂ ಕೂಡ ಮುಂದುವರಿತಾ ಇದೆ. ಕಾರಣ ಯಾಕಪ್ಪ ಅಂತಂದ್ರೆ ಮಕ್ಕಳಲ್ಲಿ ಭೇದ ಭಾವ ಇರಬಾರ್ದು. ನಾನು ಶ್ರೀಮಂತ ಮನೆಯಿಂದ ಬಂದಿದ್ದೀವಿ ಅಥವಾ ಮೇಲ್ಜಾತಿಯಿಂದ ಬಂದಿದ್ದೀವಿ ಅನ್ನೋ ಭಾವನೆ ಇರಬಾರ್ದು. ಅಥವಾ ಕೆಳವರ್ಗದಲ್ಲಿ ಇರ್ತಕ್ಕಂಥ ಮಕ್ಕಳು ನಾನು ಕೆಳಜಾತಿಯಿಂದ ಬಂದಿದ್ದೀನಿ ಅಥವಾ ಕೆಳವರ್ಗದಿಂದ ಬಂದಿದ್ದೀನಿ ಅಂತಕ್ಕಂಥ ಭಾವನೆ ಬರಬಾರ್ದು. ಮಕ್ಕಳಲ್ಲಿ ಮಾನವೀಯತೆ ಗುಣ ಬೆಳೀತಕ್ಕಂಥದಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡಿದಾಗ ಮಾತ್ರ, ಮಾನವೀಯತೆ ಗುಣವನ್ನು ಬೆಳೆಸಿದಾಗ ಮಾತ್ರ ನಾವೆಲ್ಲ ಮನುಷ್ಯರು. ಮನುಷ್ಯನನ್ನ ಪ್ರೀತಿಸಬೇಕು. ಯಾವ ಕಾರಣಕ್ಕೂ ಕೂಡ ದ್ವೇಷಿಸ್ತಕ್ಕಂಥ ಕೆಲಸವನ್ನು ಮಾಡಬಾರದು. ಇದನ್ನ ಕೆಲವು ಪಟ್ಟಣದವರು ಹೇಳ್ಕೊಡ್ತಾರೆ, ದ್ವೇಷ ಮಾಡಿ ಅಂತ, ಜಾತಿ ಮಾಡಿ ಅಂತೇಳಿ, ವರ್ಗ ಮಾಡಿ ಅಂತ ಹೇಳ್ತಾರೆ. ಅದನ್ನ ಯಾವ ಕಾರಣಕ್ಕೂ ಕೂಡ ವಿದ್ಯಾರ್ಥಿಗಳು ಮಾಡಬಾರದು. ಇದರ ಜೊತೆಗೆ ನಾನು ಎಲ್ಲ ಶಾಲಾ ಶಿಕ್ಷಕರಲ್ಲಿ ಮನವಿಯನ್ನು ಮಾಡ್ತೇನೆ, ನೀವು ವೈಜ್ಞಾನಿಕ ಮನೋಭಾವವನ್ನ, ವೈಚಾರಿಕ ಮನೋಭಾವವನ್ನು ಬೆಳೆಸತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ವೈಜ್ಞಾನಿಕ ಮತ್ತು ವೈಚಾರಿಕ ಇವೆರಡೂ ಬೆಳೆದ್ರೆ, ಪ್ರತಿ ಮಕ್ಕಳಲ್ಲಿ ಬೆಳೆದ್ರೆ ಅವರು ಮುಂದೆ ನಮ್ಮ ಸಮಾಜಕ್ಕೆ ದೊಡ್ಡ ಆಸ್ತಿ ಆಗ್ತದೆ ಅಂತಕ್ಕಂಥದ್ದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ಈಗ ವೈಜ್ಞಾನಿಕತೆಯೂ ಇಲ್ಲ, ಬಹಳ ಜನರಿಗೆ ವೈಚಾರಿಕತೆಯೂ ಕೂಡ ಇಲ್ಲ. ನಾನು ಇವೆಲ್ಲ ಪಠ್ಯಪುಸ್ತಕದಲ್ಲಿ ಇದ್ದೇ ಇರಬಹುದು, ಆದರೆ ಟೀಚರ್ಗಳು ಅದಕ್ಕೆ ಹೆಚ್ಚು ಗಮನವನ್ನು ಕೊಡಬೇಕು ಅಂತಕ್ಕಂಥದ್ದು. ಮಕ್ಕಳಲ್ಲಿ ಯಾವುದೇ ಸಾಮಾಜಿಕ ರೋಗಗಳ ಆ ಸೋಂಕು ತೆಗೆದೇ ರೀತಿಯಲ್ಲಿ ನೋಡ್ತಕ್ಕಂಥದ್ದು ಬಹಳ ಅತ್ಯಂತ ಅವಶ್ಯ. ಸೋಂಕು ತೆಗೆದಬಾರ್ದು. ಆ ಸೋಂಕು ತೆಗೆದೇ ಇದ್ರೆ ಅವರು ಉತ್ತಮ ಪ್ರಜೆಗಳಾಗಲಿಕ್ಕೆ ಸಾಧ್ಯ ಆಗ್ತದೆ. ಈಗ ನಮ್ಮಲ್ಲಿ ಬಹಳ ಜನ ವಿದ್ಯಾವಂತರಾಗಿದ್ದಾರೆ, ಡಾಕ್ಟರ್ಗಳಾಗಿದ್ದಾರೆ, ಪೋಸ್ಟ್ ಗ್ರಾಜುಯೇಷನ್ ಡಿಗ್ರಿಗಳು ತಗೊಂಡಿರ್ತಾರೆ. ಆದರೂ ಕೂಡ ಈ ಕಂದಾಚಾರಗಳು ಮೌಢ್ಯಗಳನ್ನ ಇಡ್ಲಿಕ್ಕೆ ಹೋಗಿಲ್ಲ. ಕಂದಾಚಾರಗಳ ಮೌಢ್ಯಗಳು ಹೋಗ್ಬೇಕಾದ್ರೆ ವೈಜ್ಞಾನಿಕತೆ ಮತ್ತು ವೈಚಾರಿಕತೆ ಬೆಳೆದಾಗ ಮಾತ್ರ ಸಾಧ್ಯ ಆಗ್ತದೆ. ಇದು ಬೆಳೆಸ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಜೊತೆಗೆ ನಾವು ಹುಟ್ಟಿದಂತ ಭಾಷೆ, ನಮ್ಮ ತಾಯಿ ಭಾಷೆ, ನಮ್ಮ ನಾಡು, ಇದ್ರ ಬಗ್ಗೆ ಪ್ರೀತಿಯನ್ನು ಬೆಳೆಸಿರ್ತಕ್ಕಂಥದ್ದು ಅತ್ಯಂತ ಅವಶ್ಯ. ತಾಯಿ ಭಾಷೆ, ಮಾತೃಭಾಷೆ, ಮತ್ತೆ ನಾಡಿನ ಭಾಷೆ, ನಾಡಿನ ನೆಲ ಜಲ, ಇದರ ಬಗ್ಗೆ ಪ್ರೀತಿಯನ್ನು ಬೆಳೆಸಿರ್ತಕ್ಕಂಥದ್ದು ಕೂಡ ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದೆ. ಅದಕ್ಕೆ ನಾನು ಹೇಳಿದೆ ಉಪಕಾರಪ್ಪನವರಿಗೆ, ನೋಡಪ್ಪ, ನಾವು ಸರ್ಕಾರಿ ಶಾಲೆಯಲ್ಲಿ ಈಗ ಇತ್ತೀಚಿನ ಬೆಳವಣಿಗೆಗಳ ಪ್ರಕಾರ ಸರ್ಕಾರಿ ಶಾಲೆಯಲ್ಲಿ ಎಲ್ಲ ಬಿಡ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಸುಮಾರು ಎಷ್ಟು 3 ವರ್ಷ ಬಿಟ್ಟಿರೋದೆಷ್ಟು 7.5 ಲಕ್ಷ, 3.5 ಲಕ್ಷ. ಅದು ಕಡಿಮೆ ಆಗಬೇಕು, ಕಡಿಮೆ ಆಗ್ತಾ ಇದೆ. ಯಾಕೆ ಬಿಟ್ಟು ಹೋಗ್ತಾ ಇದ್ದಾರೆ? ಮೂಲ ಸೌಕರ್ಯಗಳಿಲ್ಲ, ಗುಣಮಟ್ಟದ ಶಿಕ್ಷಣ ಇಲ್ಲ, ಇಂಗ್ಲಿಷ್ ಮೀಡಿಯಂ ಶಾಲೆಗಳಿಲ್ಲ. ಅದನ್ನ ಅದಕ್ಕೋಸ್ಕರವಾಗಿ ಬಿಟ್ಟು ಹೋಗ್ತಕ್ಕಂಥದ್ದು. ನಾವೆಲ್ಲ ಕನ್ನಡ ಶಾಲೆಯಲ್ಲಿ ಓದುದು, ಸರ್ಕಾರಿ ಶಾಲೆಗಳಲ್ಲಿ ಓದುದು ನಾವು. ಇವತ್ತು ನಾನು ನಿಮ್ಮ ಮುಂದೆ ನಿಂತು ಮುಖ್ಯಮಂತ್ರಿಯಾಗಿ ಮಾತನಾಡಬೇಕಾದ್ರೆ ಅದು ಅಡ್ಡಿ ಬರಲಿಲ್ಲ. ನಾನು ಸರ್ಕಾರಿ ಶಾಲೆಯಲ್ಲಿ ಓದಿದ್ದೇನೆ ಅಂತಕ್ಕಂಥದ್ದು ಅಡ್ಡಿ ಬರಲಿಲ್ಲ. ಕನ್ನಡ ಮಾಧ್ಯಮದಲ್ಲಿ ಓದಿದ್ದೇನೆ ಅಂತಕ್ಕಂಥದ್ದು ಅಡ್ಡಿ ಬರಲಿಲ್ಲ. ಆದ್ರಿಂದ ನಾವು ಇಂಗ್ಲಿಷ್ ಮಾಧ್ಯಮದಲ್ಲೇ ಓದಿದ್ರೆ
ಬುದ್ಧಿವಂತರಾಗ್ಬಿಡ್ತೀವಿ, ಕನ್ನಡ ಮಾಧ್ಯಮದಲ್ಲಿ ಓದಿದ್ರೆ ದಡ್ಡರಾಗ್ಬಿಡ್ತೀವಿ ಅಂತಕ್ಕಂಥದ್ದು ಸರಿ ಇಲ್ಲ. ಅದು ತಪ್ಪು ಕಲ್ಪನೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಯಾವುದೇ ಮಾಧ್ಯಮ ಆಗಲಿ, ಯಾವುದೇ ಭಾಷೆ ಆಗಲಿ, ನಾವು ಭಾಷೆ ಮೇಲೆ ಒಂದು ಭಾಷೆ ಮೇಲೆ ಹಿಡಿತವನ್ನು ಸಾಧಿಸಿದ್ರೆ ಮಾಧ್ಯಮ ಯಾವುದೇ ಆಗುತ್ತಿಲ್ಲ. ನಾನು ಒಂದು ಲ್ಯಾಂಗ್ವೇಜ್ ಕಲಿಬೇಡಿ ಅಂತ ಯಾವ ಭಾಷೆಯಲ್ಲಿ ಹೇಳಲ್ಲ. ಲ್ಯಾಂಗ್ವೇಜ್ ಕಲಿಯಿರಿ, ಆದರೆ ತಾಯಿ ಮಾತೃಭಾಷೆಯನ್ನು ನಾವು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ಈ ಇಂಗ್ಲಿಷ್ ಶಾಲೆಯಲ್ಲಿ ಹೆಚ್ಚು ಮಾಡಬೇಕು ಅಂತ ನಾವು ಕೂಡ ಮಾಡ್ತಾ ಇದ್ದೀವಿ. ಈಗ ಕನ್ನಡ ಮತ್ತು ಇಂಗ್ಲಿಷ್ ಎರಡನ್ನೂ ಕೂಡ ಮಾಡ್ತಾ ಇದ್ದೀವಿ. ಈಗ ನಾನು ಇದರಲ್ಲಿ ರೆಸಿಡೆನ್ಷಿಯಲ್ ಸ್ಕೂಲ್ಗಳು ಮಾಡಿದ್ದೀವಿ. ನಮ್ಮ ಸರ್ಕಾರ ನಾವು 94-95ರಲ್ಲಿ ಪ್ರಾರಂಭ ಮಾಡೋದು. ಅದು ಮಾಡಿದ ಮೇಲೆ ಈಗ 841 ರೆಸಿಡೆನ್ಷಿಯಲ್ ಶಾಲೆಗಳಿದ್ದಾವೆ. 841 ರೆಸಿಡೆನ್ಷಿಯಲ್ ಶಾಲೆಗಳಿದ್ದಾವೆ. ಪ್ರತಿ ಹೋಬಳಿನಲ್ಲಿ ಒಂದು ಇರಬೇಕು. ಸರ್ಕಾರಿ ಶಾಲೆಗಳಲ್ಲಿ ಸುಮಾರು 41 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ. 41 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ. ನಂತರ ನಾವು ಹಳ್ಳಿಗಾಡಿನಿಂದ ಬಂದವರು. ಹಳ್ಳಿಗಾಡಿನಲ್ಲಿ ನಾವು ಓದುವಾಗ ಈ ಖಾಸಗಿ ಶಾಲೆಗಳು ಇರಲಿಲ್ಲ. ಖಾಸಗಿ ಶಾಲೆಗಳಿಗೆ ಹಳ್ಳಿಗಳಲ್ಲಿ ಬಂದಿಲ್ಲ. ಇಂಗ್ಲಿಷ್ ಶಾಲೆಗಳು ಹಳ್ಳಿಗಳಲ್ಲಿ ಬಂದಿಲ್ಲ. ನಾನು ಯಾಕೆ ಇದನ್ನೆಲ್ಲ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ, ಇಂಗ್ಲಿಷ್ ಭಾಷೆಯಲ್ಲಿ ಓದಲಿ, ಕನ್ನಡ ಭಾಷೆಯಲ್ಲಿ ಓದಲಿ, ಅದು ನಿಮ್ಮ ಪ್ರತಿಭೆಗೆ ಯಾವುದೇ ರೀತಿಯಲ್ಲಿ ಅದು ಪರಿಣಾಮ ಬೀರಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆದ್ರಿಂದ ಕೆಲವು ತಂದೆ ತಾಯಿಗಳು ನಮ್ಮ ಮಕ್ಕಳು ಇಂಗ್ಲಿಷ್ನಲ್ಲಿ ಓದಿದ್ರೆ, ಇಂಗ್ಲಿಷ್ನಲ್ಲಿ ಮಾತಾಡಿದ್ರೆ, ಇಂಗ್ಲಿಷ್ನಲ್ಲಿ ಕಲಿತ್ರೆ ಬಹಳ ಪ್ರತಿಭಾವಂತರಾಗಿರ್ತಾರೆ. ಅದು ಸತ್ಯಕ್ಕೆ ದೂರವಾದಂಥದ್ದು. ಈಗ ನಮಗೆ ಬೇಕಾಗಿರೋದು ಏನಪ್ಪ ಅಂತಂದ್ರೆ ವೈಜ್ಞಾನಿಕ ಮನೋಭಾವ, ವೈಚಾರಿಕ ಮನೋಭಾವ ಇದು ಬರಬೇಕು. ಅದು ಬಂದ್ರೆ ಮಾತ್ರ ನಾವು ಉತ್ತಮ ಪ್ರಜೆಯಾಗಲಿಕ್ಕೆ ಸಾಧ್ಯ ಅಲ್ವಾ? ಅದಕ್ಕೆ ಈ ಗೆಸ್ಟ್ ಟೀಚರ್ಸ್ಗಳು ಗುಣಮಟ್ಟದ ಶಿಕ್ಷಣ ಹೆಚ್ಚಾಗಬೇಕು ಅಂತೇಳಿ 51,000 ಗೆಸ್ಟ್ ಟೀಚರ್ಗಳನ್ನು ಅಪಾಯಿಂಟ್ಮೆಂಟ್ ಮಾಡಿಕೊಳ್ಳಲಿಕ್ಕೆ ನಾನು ಈ ಸಾರಿ ಪರ್ಮಿಷನ್ ಅನ್ನು ಕೊಟ್ಟಿದ್ದೇನೆ. 51,000. ಮತ್ತೆ ಅವ್ರಿಗೆ 2,000 ರೂಪಾಯಿ ಹೆಚ್ಚು ಮಾಡಿದ್ದೀವಿ. 2,000 ರೂಪಾಯಿ ಹೆಚ್ಚು ಮಾಡಿಬಿಟ್ಟಿದ್ದೀವಿ. ಅಡಿಗೆಯವರಿಗೆ 1,000 ರೂಪಾಯಿ ಹೆಚ್ಚು ಮಾಡಿದ್ದೀವಿ. ಅಡಿಗೆ ಮಾಡೋರಿಗೆ ಅವ್ರಿಗೆ ಇಡೀ ಗಂಟೆ ಕೂಡ ರಿಟೈರ್ಡ್ ಆದಾಗ ಇಡೀ ಗಂಟೆ ಮಾಡ್ತಾ ಇದ್ದೀವಿ. ನಾವೆಲ್ಲ ಇದನ್ನೆಲ್ಲ ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ, ಸರ್ಕಾರಿ ಶಾಲೆಯಲ್ಲಿ ಹೆಚ್ಚು ಹಾಜರಾತಿ ಆಗಬೇಕು, ಆಮೇಲೆ ಪ್ರವೇಶಾತಿ ಆಗಬೇಕು. ಸರ್ಕಾರ ಇರೋದೇ ಅದಕ್ಕೋಸ್ಕರವಾಗಿ. ನಮ್ಮ ಸಂವಿಧಾನ ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದೆ. ಅದರಿಂದ ನಾವು ಸಂವಿಧಾನ ಏನು ಹೇಳುತ್ತದೆ ಆ ಕಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಸರ್ಕಾರ ಇದೆಲ್ಲ ಪ್ರಾಥಮಿಕ ಶಿಕ್ಷಣಕ್ಕೆ, ಉನ್ನತ ಶಿಕ್ಷಣಕ್ಕೆ ಏನೆಲ್ಲ ಸಹಾಯ ಮಾಡಲಿಕ್ಕೆ ಸಾಧ್ಯ ಇದೆ ಅವನ್ನೆಲ್ಲ ಮಾಡ್ತೀವಿ. ಉಪಾಧ್ಯಾಯರ ನೇತೃತ್ವ, ಶಾಲಾ ಪ್ರತಿನಿಧಿಗಳ ನೇತೃತ್ವ ಕಟ್ಟಿರ್ತಕ್ಕಂಥ ಈ ಸಾರಿ 725 ಕೋಟಿ ರೂಪಾಯಿಗಳು, 725 ಕೋಟಿ ರೂಪಾಯಿಗಳು ಶಾಲಾ ಕೊಠಡಿಗಳನ್ನು ಕಟ್ಟಿರ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಕಳೆದ ವರ್ಷ ಕೂಡ ಮಾಡ್ತಾರೆ, ಈ ವರ್ಷ ಕೂಡ ಮಾಡ್ತಾರೆ. ಉದ್ದೇಶ ಏನಪ್ಪ ಅಂತಂದ್ರೆ, ನಾವು ಎರಡು ಥರದ ಶಿಕ್ಷಣ ಇರಬಾರ್ದು. ಖಾಸಗಿ
ಖಾಸಗಿನಲ್ಲಿ ಶಿಕ್ಷಣ ಸಿಗ್ತಕ್ಕಂಥದ್ದು ಬೇರೆ, ಸರ್ಕಾರಿ ಶಾಲೆಗಳಲ್ಲಿ ಸಿಗ್ತಕ್ಕಂಥ ಶಿಕ್ಷಣ ಬೇರೆ. ಈ ತಾರತಮ್ಯ ಹೋಗಲಾಡಿಸ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನಾನು ನೀವೆಲ್ಲರೂ ಕೂಡ ಎಲ್ಲ ತಂದೆ ತಾಯಿಗಳಿಗೆ, ಪೋಷಕರಿಗೆ ನಾನು ಮನವಿಯನ್ನು ಮಾಡ್ತೀನಿ ಅಂದರೆ, ನಿಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಕಳಿಸಿ, ಸರ್ಕಾರಿ ಶಾಲೆಗೆ ಕಳಿಸಿ. ಸರ್ಕಾರಿ ಶಾಲೆಗಳಲ್ಲೂ ಕೂಡ ಗುಣಮಟ್ಟದ ಶಿಕ್ಷಣ ಸಿಗ್ತದೆ. ಈಗ ಗುಣಮಟ್ಟದ ಶಿಕ್ಷಣ ಸಿಗ್ತದೆ. ಮತ್ತೆ ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ನಾನು ಎಲ್ಲ ಉಪಾಧ್ಯಾಯರಿಗೆ ವೈಜ್ಞಾನಿಕ ಮನೋಭಾವವನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಬೆಳೆಸ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ವೈಜ್ಞಾನಿಕತೆ ಮತ್ತು ವೈಚಾರಿಕತೆ ಇದು ಬೆಳೀದೇ ಹೋದರೆ ನಾವು ಸಮಾಜದಲ್ಲಿ ಜವಾಬ್ದಾರಿ ವ್ಯಕ್ತಿಯಾಗಿ ಬೆಳೀಲಿಕ್ಕೆ ಕಷ್ಟ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ನಾಳೆಯಿಂದ ಶಾಲೆಗಳು ಪ್ರಾರಂಭ ಆಗ್ತದೆ. ನಾಳೆಯಿಂದ ಶಾಲೆಗಳು ಪ್ರಾರಂಭ ಆಗ್ತವೆ. ನೀವು ಸಾಧ್ಯವಾದ ಮಟ್ಟಿಗೆ 100 ಹಾಜರಿಯನ್ನು ಮಾಡಬೇಕು. 100 ಹಾಜರಿಯನ್ನು ಮಾಡಬೇಕು. ಯಾವುದೇ ಕಾರಣಕ್ಕೆ ಶಾಲೆಯನ್ನು ತಪ್ಪಿಸತಕ್ಕಂಥ ಕೆಲಸವನ್ನು ಮಾಡಬಾರ್ದು. ಮತ್ತೆ ಡ್ರಾಪ್ ಔಟ್ ಕೂಡ ಆಗಬಾರ್ದು. ನಾನು ಈಗಲೂ ನೆನ್ಕೊತಾ ಇರ್ತೀನಿ, ರಾಜಪ್ಪ ಅಂತ ಒಬ್ಬರು ಹೆಡ್ ಮಾಸ್ಟ್ರು ನಮ್ಮೂರು ಬರದೇ ಹೋಗಿದ್ರೆ, ಅವರು ಹೆಡ್ ಮಾಸ್ಟರ್ ಆಗಿ ಬರದೇ ಹೋಗಿದ್ರೆ ನಾನು ವಿದ್ಯಾವಂತನೇ ಆಯ್ತಿರ್ಲಿಲ್ಲ, ಮುಖ್ಯಮಂತ್ರಿನೂ ಆಗಲಿಕ್ಕೆ ಸಾಧ್ಯ ಆಯ್ತಿರ್ಲಿಲ್ಲ, ಲಾಯರ್ ಆಗಲಿಕ್ಕೂ ಸಾಧ್ಯ ಆಯ್ತಿರ್ಲಿಲ್ಲ. ಆ ಪುಣ್ಯಾತ್ಮ ಬಂದು ರಾಜಪ್ಪ ಮೇಷ್ಟ್ರು ಹೆಡ್ ಮಾಸ್ಟ್ರು ನಮ್ಮ ಮನೆಗೆ ಬಂದು ನನ್ನ ಕರ್ಕೊಂಡು ಹೋಗಿ ಶಾಲೆಗೆ ಸೇರಿಸಿ 5ನೇ ತರಗತಿಗೆ ನೇರವಾಗಿ ಸೇರಿಸಿದ್ರು. ನಾನು 1ರಿಂದ 4 ಓದಲಿಲ್ಲ. ನಾನು LKG UKG ಓದಲಿಲ್ಲ. 5ನೇ ತರಗತಿಗೆ ನೇರವಾಗಿ ಸೇರಿಸಿದ್ರು. ಅವಕಾಶ ಇತ್ತು ಆಗ. ಆ 5ನೇ ತರಗತಿಗೆ ಸೇರ್ಕೊಂಡ್ರಿಂದ ನಾನು ಇವತ್ತು ವಕೀಲನಾಗಿ 2 ಸಾರಿ ಲೀಡರ್ ಆಫ್ ದಿ ಅಪೋಸಿಷನ್ ಆದೆ, 2 ಸಾರಿ ಮುಖ್ಯಮಂತ್ರಿ ಆದೆ, 9 ಚುನಾವಣೆಗಳನ್ನ ಗೆದ್ದಿದ್ದೇನೆ. ಮತ್ತೆ ಇಂಥ ಸಂವಿಧಾನ ಬರದೇ ಹೋಗಿದ್ರೆ ನಾವು ಈ ಮಟ್ಟಕ್ಕೆ ಬರಲಿಕ್ಕೆ ಸಾಧ್ಯ ಆಯ್ತಿರಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಓದುವಾಗ ಇರಲಿಲ್ಲ, ಸಂವಿಧಾನ ಇರಲಿಲ್ಲ. ಆದರೂ ಕೂಡ ಅವ್ರ ತಂದೆ ಸುಬೇದಾರ ಆಗಿದ್ದರಿಂದ ವಿದ್ಯಾವಂತರಾಗಲಿಕ್ಕೆ ಅವಕಾಶ ಸಿಕ್ತು. ಹಾಗಾಗಿ ಅವರು ಬಹಳ ಜೀವನದಲ್ಲಿ ಅವ್ರದ್ದೆಲ್ಲ ಜೀವ ಚರಿತ್ರೆಯನ್ನು ನೀವು ಓದಬೇಕು. ಯಾರು ನೀವು ಹೈಸ್ಕೂಲ್ನಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು, PUCನಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಅವ್ರ ಜೀವ ಚರಿತ್ರೆಯನ್ನೆಲ್ಲ ಓದ್ಕೋಬೇಕು. ಮಹಾತ್ಮ ಗಾಂಧೀಜಿದು, ನೆಹರೂರವ್ರದ್ದು, ವಲ್ಲಭಾಯ್ ಪಟೇಲ್ರದ್ದು, ಮಹಾತ್ಮ ಗಾಂಧೀಜಿದು, ಅಂಬೇಡ್ಕರ್ ಅವ್ರದ್ದು, ಬುದ್ಧ, ಬಸವ ಅವರೆಲ್ಲರೂ ಕೂಡ ಓದ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಯಾಕಂತಂದ್ರೆ ಅಂತಿಮವಾಗಿ ನಾವು ಸಮಾಜವನ್ನು ನಿರ್ಮಾಣ ಮಾಡಬೇಕು. ಸಮಾಜ ಪರಿವರ್ತನೆ ಆಗಬೇಕು. ಜಾತಿ ರಹಿತವಾದಂಥ, ವರ್ಗರಹಿತವಾದಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು. ಎಲ್ಲರೂ ಕೂಡ ಅಸಮಾನತೆ ಇರಬಾರ್ದು. ಅದಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೀವಿ. ಅಸಮಾನತೆ ಹೋಗಲಾಡಿಸಲಿಕ್ಕೋಸ್ಕರವಾಗಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಪಂಚ ಗ್ಯಾರಂಟಿ ಯೋಜನೆಗಳನ್ನು ಮಾಡಿದ್ದೀವಿ. ಮಹಿಳೆಯರಿಗೆ ಶಕ್ತಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದೆಲ್ಲ ರೈತರಿಗೆ ಶಕ್ತಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ವಿದ್ಯಾರ್ಥಿಗಳಿಗೆ ಶಕ್ತಿ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ನಿರುದ್ಯೋಗಿಗಳಿಗೆ ಶಕ್ತಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇವೆಲ್ಲ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ
ಮಧ್ಯೆ ಇದೆ. ನೀವೆಲ್ಲರೂ ಕೂಡ 625ಗೆ 40 ಜನ ಮಕ್ಕಳಿಗೆ ಬಂದಿದ್ದಾರೆ. ಇನ್ನೂ ಜಾಸ್ತಿ ಆಗುತ್ತೆ. 41 ಲಕ್ಷಕ್ಕೆ 40 ಜನ ಮಕ್ಕಳು ಬಂದಿದ್ದಾರೆ. ಕನಿಷ್ಠ ಪಕ್ಷ ಒಂದು 4-5 ಲಕ್ಷ ಆದರೂ ಕೂಡ ಬರಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ. ಕನಿಷ್ಠ ಪಕ್ಷ 4-5 ಲಕ್ಷ ಆದರೂ, ಯಾಕೆಂದ್ರೆ 41 ಲಕ್ಷ ಅಲ್ಲ, SSLC ಎಷ್ಟು ಜನ ಓದ್ತಾ ಇದ್ದಾರೆ? 8 ಲಕ್ಷ ಓದ್ತಾ ಇದ್ದಾರೆ. 8 ಲಕ್ಷ ಓದ್ತಾ ಇದ್ದಾರೆ. 1 ಲಕ್ಷ ಆದರೂ ಕೂಡ ಕನಿಷ್ಠ ಬರಬೇಕು. ನಾನು ಅದಕ್ಕೆ ಗುಣಮಟ್ಟದ ಶಿಕ್ಷಣ ಬರಬೇಕಾದ್ರೆ ಇವರು ಹಿಂದಿನ ವರ್ಷ 23-24ರಲ್ಲಿ 20% ಗ್ರೇಸ್ ಮಾರ್ಕ್ ಇಟ್ಟಿದ್ದೀನಿ. 10% ಅಲ್ಲ, 20ಪ್ಪ ಏನಾಗಲಿ, ಗ್ರೇಸ್ ಮಾರ್ಕ್ಸು ಬೇಡ. ಅವ್ರ ಸಾಮರ್ಥ್ಯ ಅಳಿಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ಸಾಮರ್ಥ್ಯ ಗೊತ್ತಾಗಬೇಕಾದ್ರೆ ಈ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡಬಾರದು. ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡಬಾರದು. ಹಾಗಾಗಿ ಈ ಸಾರಿ SSLC-ನಲ್ಲಿ 63% 63%. ಹೋದ ಸಾರಿ ಕಡಿಮೆ ಆಗಿದೆ. ಬೇರೆ ಕಡಿಮೆ ಆಗಿದೆ ಅಂದ್ರೆ ಗ್ರೇಸ್ ಮಾರ್ಕ್ಸ್ ಕೊಟ್ಟೋದ್ರಿಂದ ಜಾಸ್ತಿ ಆಗಿತ್ತು, ಇದು ಕಡಿಮೆ ಆಗಿದೆ. ನೀವು ಗ್ರೇಸ್ ಮಾರ್ಕ್ಸ್ ಇಲ್ಲದೇನೆ ಮುಂದಿನ ವರ್ಷ ಅಂದ್ರೆ ಈ ವರ್ಷ 75%ಗೆ ಬರೋ ರೀತಿಯಲ್ಲಿ ಪ್ರಯತ್ನವನ್ನು ಮಾಡಬೇಕು. ಆಮೇಲೆ ಪರೀಕ್ಷೆನ ಈಗ 3 ಪರೀಕ್ಷೆಗಳನ್ನು ಮಾಡ್ತಾ ಇದ್ದಾರೆ. ಒಂದು ಮಾರ್ಚಿನಲ್ಲಿ ನಡೀತಾ ಇರ್ತದೆ, ಎರಡನೇದು ಆಮೇಲೆ 2 ಪರೀಕ್ಷೆಗಳನ್ನು ಮಾಡ್ತಾರೆ. ಅದಕ್ಕೆ ಈಗ ಫೇಲ್ ಆದ್ರು ಅಂತ ಹೇಳೋದಿಲ್ಲ, ಪಾಸ್ ಆಗಲಿಲ್ಲ ಒಂದೇ. ಬಟ್ ಇರುವೆ ಅವಕಾಶಗಳಿದ್ದಾವೆ. ಅದಕ್ಕೆ ನಾನು ಏನ್ ಹೇಳಿದೆ, ಈ ಸಪ್ಲಿಮೆಂಟರಿ ಎಕ್ಸಾಮಿನೇಷನ್ಸ್ ಬೇರೆ 2 ಮತ್ತು 3ನೇ ಪರೀಕ್ಷೆ ಫೀಸ್ ತಗೋಬೇಡಿ. 2 ಮತ್ತು 3ನೇ ಪರೀಕ್ಷೆಗಳು ಮಾಡ್ತಾರಲ್ಲ, ಆ ಪರೀಕ್ಷೆಗಳಿಗೆ ಫೀಸ್ ತಗೋಬೇಡಿ. ಫೀಸ್ ಇಲ್ಲದೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಅವಕಾಶ ಇದೆ ಪರೀಕ್ಷೆಗಳು. ಸೊ ಅದನ್ನ ಮಾಡ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡಿದ್ದೀವಿ, ಮುಂದೇನು ಮಾಡ್ತೀವಿ. ಅದಕ್ಕೋಸ್ಕರ ಹೆಚ್ಚು ಜನ ಹೆಚ್ಚು ಅಂಕಗಳನ್ನು ಪಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಯಾರು ಕೂಡ ಪ್ರತಿಭೆ ಇಲ್ಲದವರಲ್ಲ, ಹುಟ್ಟಿನಿಂದ ಪ್ರತಿಭೆ ಬರಲ್ಲ. ಅವಕಾಶಗಳು ಸಿಕ್ಕಿದಾಗ ಪ್ರತಿಭೆಗಳು. ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಉದಾಹರಣೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತರು, ಅಸ್ಪೃಶ್ಯ ಸಮಾಜದಲ್ಲಿ ಹುಟ್ಟಿದವರು. ಅವರು ಈ ದೇಶ ಕಂಡಂತ ಮಹಾನ್ ವಿದ್ವಾಂಸರಾಗಿದ್ದಾರೆ. ಇದನ್ನ ನಾವು ಅರ್ಥ ಮಾಡ್ಕೊಂಡು ಎಲ್ಲರಿಗೂ ಕೂಡ ಶಕ್ತಿ ಇದೆ, ಸಾಮರ್ಥ್ಯ ಇದೆ, ಅದನ್ನು ಬಳಸ್ಕೊಳ್ಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಿ ಈ ಶಾಲೆ ನಿಮ್ಮ ಕ್ಷೇತ್ರದಲ್ಲಿ ಬಹಳ ಒಳ್ಳೆಯ ಅದು ಎಲ್ಲರೂ ಕೂಡ ಈ ರಾಜ್ಯದಲ್ಲಿ ಎಲ್ಲ ಕಡೆಯೂ ಕೂಡ ಅಳವಡಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡಲಿ. ಎಲ್ಲ ಕೂಡ ಈ ನಿಟ್ಟಿನಲ್ಲಿ ಪ್ರಯತ್ನ ಮಾಡಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ರಾಮಲಿಂಗಾರೆಡ್ಡಿ ಅವರಿಗೆ ಧನ್ಯವಾದಗಳನ್ನು ಹೇಳಿ, ಎಲ್ಲ ಇಲಾಖೆಯವರಿಗೆ ಧನ್ಯವಾದಗಳನ್ನು ಹೇಳಿ, ನಿಮಗೆಲ್ಲ ಶುಭ ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.